ಎಲ್ಲರಿಗೂ ನಮಸ್ಕಾರ. ಪ್ರಕೃತಿ ಹೀಲಿಂಗ್ ಸೆಂಟರ್ ಬಳ್ಳಾರಿ ಜಿಲ್ಲೆ ಸಂಡೂರು ಇಲ್ಲಿಗೆ ನಿಮಗೆ ಸ್ವಾಗತ. ಈ ದಿನದ ವಿಷಯ ಏನಪ್ಪ ಅಂತಂದರೆ ನವಿಲುಗರಿಯನ್ನು ಯಾವ ರೀತಿ ನಮ್ಮ ನಿತ್ಯದ ಬಳಕೆಯಲ್ಲಿ ನಾವು ಬಳಸ್ಕೊಂಡು ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಅಂತ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿಯೂ ಚಿಕ್ಕ ಮಕ್ಕಳು ಸಹಜವಾಗಿ ಇದ್ದೇ ಇರ್ತಾರೆ. ತುಂಬ ಹಠಮಾರಿ ಸ್ವಭಾವ ಇರುತ್ತೆ, ಅಥವಾ ನಿದ್ದೆಯಲ್ಲಿ ತುಂಬ ಮಾತಾಡೋಂಥ ಸಮಸ್ಯೆ ಇರುತ್ತೆ ಮಕ್ಕಳಿಗೆ. ಅದು ಯಾವುದರ ಪ್ರಭಾವದಿಂದ ಆಗುತ್ತೆ ಅಂತಂದರೆ ರಾಹುವಿನ ದೋಷ ಅಂತ ಹೇಳ್ತೀವಿ, ಅಥವಾ ರಾಹುವಿನ ಪ್ರಭಾವ ಜಾಸ್ತಿ ಇದ್ದಾಗ ಆ ರೀತಿಯ ಒಂದು ವರ್ತನೆ ಮಕ್ಕಳಲ್ಲಿ ಕಂಡುಬರುತ್ತೆ. ತುಂಬ ಹಠಮಾರಿತನ, ತುಂಬ ಕೋಪ ಬರೋದು, ಯಾರ ಮಾತು ಕೇಳದೇ ಇರುವಂಥದ್ದು, ನಿದ್ದೆಯಲ್ಲಿ ಮಾತಾಡುವಂಥದ್ದು ಅಥವಾ ಬೆಡ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯ ಸಮಸ್ಯೆ ಮಕ್ಕಳಲ್ಲಿಯೂ ಹಾಗೂ ದೊಡ್ಡವರಲ್ಲಿ ಕೂಡ ಇರುತ್ತೆ. ಆದರೆ ಅವರು ಹೇಳ್ಕೊಳ್ಳೋದಿಲ್ಲ ಅಷ್ಟೇ. ಆದರೆ ತುಂಬ ಸಿಂಪಲ್ ರೆಮಿಡಿಯಿಂದ ನಾವು ಆ ಥರದ ಸಮಸ್ಯೆಗಳನ್ನು ದೂರ ಮಾಡ್ಬೋದು. ಏನೂ ಇಲ್ಲ, ನೀವು ಮಲಗೋ ಮುಂಚೆ ಈ ರೀತಿಯ ಒಂದು ನವಿಲುಗರಿಯನ್ನು ತಗೊಳ್ರಿ. ಯಾರಿಗೆ ಆ ಸಮಸ್ಯೆ ಇರುತ್ತೆ ಅವರು ಆ ದಿಂಬಿನ ಕೆಳಗಡೆ, ಮಲಗುವಂತಹ ನೀವು ಬಳಸುವಂತಹ ದಿಂಬಿನ ಕೆಳಗಡೆ ನವಿಲುಗರಿಯನ್ನು ಇಟ್ಕೊಂಡು ಮಲ್ಕೊಬೇಕು. ಎಷ್ಟು ದಿನ ಈ ರೀತಿ ಮಾಡಬೇಕು? ಮಿನಿಮಮ್ 1 ತಿಂಗಳು ನೀವು ಇದನ್ನ ಫಾಲೋ ಅಪ್ ಮಾಡಿರಿ. ಆ ರಾಹುವಿನ ದೋಷ ಅನ್ನೋದೇನಿರುತ್ತೆ, ಆ ಪ್ರಭಾವ ಅನ್ನೋದೇನಿರುತ್ತೆ, ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅಥವಾ ಅವರು ಓದುವ ಕೋಣೆಯಲ್ಲಿ ಅಥವಾ ಲಿವಿಂಗ್ ರೂಮ್ ಅಂತ ಏನು ಕರಿತೀವಿ, ಅವರು ಎಲ್ಲಿ ಅಡ್ಡಾಡ್ತಾರೆ ಅಲ್ಲಿ ಎಲ್ಲ ಒಂದು 4-5 ನವಿಲುಗರಿಯನ್ನು ಅವ್ರಿಗೆ ಕಾಣುವ ಥರ ನೀವು ಇಟ್ಟಿದ್ದೆ ಆದರೆ ಖಂಡಿತವಾಗಿಯೂ ರಾಹುವಿನ ಪ್ರಭಾವ ಕಡಿಮೆಯಾಗಿ ಅವರಲ್ಲಿ ಇರುವಂತಹ ಸಿಟ್ಟು, ಕೋಪ, ಹಠಮಾರಿತನ, ಮಾತು ಕೇಳದೇ ಇರುವಂತಹ ಗುಣ, ಎದುರೆದುರು ಮಾತಾಡುವಂತಹ ಗುಣ, ಅಥವಾ ರಾತ್ರಿಯಲ್ಲಿ ಕನ್ವರ್ಸೋದು, ಮಾತಾಡೋದು, ಬೆಡ್ ಮಾಡ್ಕೊಳ್ಳೋದು, ಈ ರೀತಿಯ ಸಮಸ್ಯೆಗಳಿಗೆ ಸಿಂಪಲ್ ಆಗಿ ರೆಮಿಡಿ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಈ ರೀತಿಯ ಮಾಹಿತಿಗಳು ನಿಮಗೆ ತುಂಬ ಉಪಯೋಗ ಆಗಿದೆ ಅಂತಾದಲ್ಲಿ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ಹಾಗೆ ಇದನ್ನು ನಿಮ್ಮ ಮನೆಯಲ್ಲಿರುವ ಮಕ್ಕಳ ಮೇಲೆ ಪ್ರಯೋಗ ಮಾಡಿರಿ. ಪ್ರತಿಯೊಬ್ಬರು ಚೆನ್ನಾಗಿ ಇರೋಣ ಅಂತ ಹೇಳ್ತಾ ನಮಸ್ತೆ.